ಟೈಮಿಗೆ ಸರಿಯಾಗಿ ನೀವು ನೋಡಿದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಇವಳ ಗತಿ ಏನಾಗ್ತಿತ್ತು ರೀ? ಅದೇ ಸುಜಾತ, ಕಾಲಲ್ಲಿ ಚಪ್ಪಲಿ ಇಲ್ಲ, ಕೈಯಲ್ಲಿ ಸೆಲ್ ಫೋನ್ ಇಲ್ಲ. ಇವಳು ನನ್ಗೋಳಿ ಅಂದ್ರಿಗೂ ಇನ್ಫಾರ್ಮ್ ಮಾಡ್ಬೇಕು ಅಂದ್ರೆ ಏನೊಂದಿರ್ಬೇಕಲ್ವಾ? ಈಗ್ಲೇ ಅಳಿಯಂದ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ರಿ. ಈಗೇನ್ ಮಾಡೋದು ಬೇಡ ಸುಜಾತ. ರಾಧಿಕಂಗ್ ಪ್ರಜ್ಞೆ ಬಂದ್ಮೇಲೆ ಅವಳಿಂದ ವಿಷಯ ತಿಳ್ಕೊಂಡು ಆಮೇಲೆ ಹೇಳೋಣ. ರಾಧಿಕಾ, ಅಪ್ಪ ನಿಧಾನ, ಕೂತ್ಕೊಳ್ಳಮ್ಮ. ಸುಜಾತ, ಮಗುಗ್ ನೀರ್ ಕುಡ್ಸು. ತಗೊಮ್ಮ. ಈಗ ಹೇಗಿದ್ಯಮ್ಮ? ಸುಸ್ತು ಕಮ್ಮಿ ಆಯ್ತಾ? ಇಷ್ಟಕ್ಕೂ ನಾನು ಇಲ್ಲಿಗೆ ಹೇಗೆ ಬಂದೆ? ರೋಡಲ್ಲಿ ನೀನು ಪ್ರಜ್ಞೆ ತಪ್ಪಿದ್ದಿದ್ದೆ. ನಿನ್ ತಂದೆ ನಿನ್ನನ್ನ ಮನೆ ಕರ್ಕೊಂಡ್ ಬಂದ್ರು. ರಾಧಿಕಾ, ನಿನ್ ಕಣ್ಣಲ್ಲಿ ನೋವಿದೆ, ನಿನ್ ಮಾತಲ್ಲಿ ಮೌನ ಇದೆ. ರೋಡಲ್ಲಿ ಪ್ರಜ್ಞೆ ತಪ್ಪಿದ್ದಿದೆ. ಏನಾಯ್ತಮ್ಮ? ಏನಾದ್ರೂ ಸಮಸ್ಯೆನಾ? ಛೆ, ಹಾಗೇನಿಲ್ಲಮ್ಮ. ಸಡನ್ ಆಗಿ ನನ್ನ ಚಪ್ಪಲಿ ಕಿತ್ತೋಯ್ತು. ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ತಲೆ ತಿರುಗಿ ಬಿದ್ಬಿಟ್ಟೆ. ಅಳಿಯಂದ್ರೆ ನಿನ್ನ ಕಾಲೇಜ್ ಡ್ರಾಪ್ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾರಲ್ಲ, ಇಲ್ದಿದ್ರೆ ಇನ್ನೊಂದು ಕಾರ್ನ ನಿನಗೋಸ್ಕರ ಕಳಿಸ್ತಾರೆ. ಅದ್ಯಾವುದೂ ಇಲ್ದೆ ಒಬ್ಳೆ ಯಾಕಮ್ಮ ನಡ್ಕೊಂಡು ಹೋಗ್ತಿದ್ದೆ? ನಿಮ್ಮ ಅಳಿಯಂದ್ರೆ ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿದ್ದು ಅಪ್ಪ. ಅದಿವತ್ತೇನಾಯ್ತು ಅಂದರೆ, ಅರ್ಜೆಂಟಲ್ಲಿ ಪರ್ಸ್ ಮತ್ತು ಮೊಬೈಲ್ ಎರಡೂ ಮನೇಲೇ ಮರ್ತ್ಬಿಟ್ಟೆ. ಆಟೋಗೋಸ್ಕರ ನಡ್ಕೊಂಡು ಬರ್ತಾ ಇರುವಾಗ ತಲೆ ಸುತ್ತಿ ಬಿದ್ಬಿಟ್ಟೆ. ನೀನ್ ಬಿದ್ದಿದ್ದ ಜಾಗದಿಂದ ನಿಮ್ ಕಾಲೇಜು ತುಂಬಾ ದೂರ ಇದೆಯಲ್ಲಮ್ಮ. ಅಷ್ಟು ದೂರದವರೆಗೂ ನಿನಗೆ ಆಟೋನೇ ಸಿಗ್ಲಿಲ್ವಾ? ಸಿಗ್ಲೇ ಇಲ್ಲ ಅಪ್ಪ. ರಾಧಿಕಾ, ನಿಜವಾಗ್ಲೂ ಅಷ್ಟೇನಾ? ಬೇರೆ ಏನು ತೊಂದರೆ ಇಲ್ಲ ತಾನೆ? ನಂಗೇನ್ ಪ್ರಾಬ್ಲಮ್ ಇರತ್ತಮ್ಮ. ನನ್ನ ಬಂಗಾರದ ಥರ ನೋಡ್ಕೊಳ್ಳೋ ಗಂಡ, ಮಗಳ ಥರ ನೋಡ್ಕೊಳ್ಳೋ ಅತ್ತೆ, ನನ್ಗೇನೇನ್ ಸಮಸ್ಯೆ ಇರತ್ತೆ ಹೇಳು? ಆಗ್ಲೇ ಅಳಿಯಂದ್ರೆ ಫೋನ್ ಮಾಡೋಣ ಅನ್ಕೊಂಡ್ವಮ್ಮ, ಆದ್ರೆ ಅವರು ಗಾಬರಿ ಆಗ್ತಾರೆ ಅನ್ಕೊಂಡ್ವಿ. ಈಗ ನೀನ್ ಆರಾಮಾಗಿದ್ಯಲ್ಲ, ಈಗ ಫೋನ್ ಮಾಡ್ತೀನಿ. ಫೋನ್ ಏನ್ ಮಾಡೋದ್ ಬೇಡ ಅಪ್ಪ. ಅವರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಮನೆಗೆ ಹೋದ್ಮೇಲೆ ನಾನೇ ಹೇಳ್ತೀನಿ. ಸುಸ್ತಾಗಿದ್ಯಾ? ಈಗ್ಲೇ ಹೋಗ್ತೀಯಾ? ಸಂಜೆವರೆಗೂ ಇದ್ದು ಹೋಗೋ. ಇಲ್ಲ ಅಮ್ಮ, ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಆದ್ರೂ ಈಗ ನಾನು ಆರಾಮಾಗಿದ್ದೀನಲ್ಲ. ಸರಿ ನಡಿಯಮ್ಮ, ನಾನ್ ಡ್ರಾಪ್ ಮಾಡ್ತೀನಿ. ನಿಮ್ಗೆ ಯಾಕಪ್ಪ ಸುಮ್ಮನೆ ತೊಂದ್ರೆ? ಆಟೋ ಕರ್ಸಿ ನಾನೇ ಹೊರಡ್ತೀನಿ. ಸರಿಮ್ಮ. ಸುಜಾತ, ಮಗು ಕುಡಿಯಕ್ಕೆ ಹಾಲು ಕೊಡು. ತಗೊಂಡ್ ಬರ್ತೀನಿ. ಗೊತ್ತಿದ್ದು ಬಾವಿಲ್ ಬೀಳೋದಂದ್ರೆ ಇದೆ. ಆ ಪ್ರಿಯಾಂಕಾ ಮೆಂಟ್ಲಂತ ಗೊತ್ತಿದ್ರು ಅವಳ ಮಾತ್ ಕೇಳಿ ನಮ್ ಒಡವೆನೆಲ್ಲ ಅವ್ನ್ ಮುಂದೆ ತಂದಿಟ್ವಲ್ಲ, ನಮ್ಗೆ ಬುದ್ಧಿ ಇಲ್ಲ. ಅದ್ಗೆ ಬಗ್ಗೆ ಗೊತ್ತಿದ್ರು ನಮ್ ಒಡವೆಗಳನ್ನೆಲ್ಲ ಕಳ್ಕೊಂಡ್ಬಿಟ್ವಲ್ಲ. ನಾನ್ ತರ್ತೀನಿ ಅಂತ ದೊಡ್ಡದಾಗ್ ಬಿಲ್ಡಪ್ ಕೊಟ್ಟು ಹೋದ್ರು. ಒಡವೆಗಳನ್ನ ತಗೊಂಡ್ ಹೋದೋನು ಅಷ್ಟ್ ಈಸಿಯಾಗಿ ಸಿಗ್ತಾನಾ?
ಅವ್ನ್ ಸಿಕ್ಕದ್ನ ಅತ್ಗೆ ಒಡವೆಗಳು ಸಿಕ್ತಾ? ಬೇಗ ಹೇಳಮ್ಮ ಪ್ರಿಯಾ, ಎದೆ ಹೊಡ್ಕೋತಾ ಇದೆ. ನಮ್ ಒಡವೆ ಎಲ್ಲ ಸಿಗುತ್ತಾ ಇಲ್ವಾ? ಅವ್ನ್ ಸಿಗ್ಲಿಲ್ಲ ಅತ್ತೆ. ಒಡವೆಗಳೆಲ್ಲ ಹೋದ ಹಾಗೆ. ನಾನ್ ಮೊದ್ಲೇ ಬಡ್ಕೊಂಡೆ, ಪ್ರಿಯಾ ಇಲ್ಲಿ ಅಂತ ನಮ್ಮನ್ ಯಾರು ಮೋಸ ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನೆಲ್ಲ ಬಲವಂತವಾಗಿ ಒಪ್ಸಿ ನಮ್ ಒಡವೆಗಳನ್ನೆಲ್ಲ ತಗೊಂಡೋಗಿ ಅವ್ನ್ ಮುಂದೆ ಇಟ್ಟೆ. ಈಗ ಎಲ್ಲ ಗುಡ್ಸ್ ಗುಂದಾಂತ್ರ. ನಿನಗ್ ಜವಾಬ್ದಾರಿ ಅನ್ನೋದೇ ಇಲ್ವಾ? ತಲೆಲ್ ಬುದ್ಧಿ ಇದೆಯೋ ಇಲ್ವೋ? ತಲೆ ಇದ್ರೆ ತಾನೆ ಕೆಲ್ಸ ಮಾಡಕ್ಕೆ. ಬೀದಿಲ್ ಹೋಗ್ತಾ ಇದ್ದಿದ್ ಮಾರಿನ ಮನೆ ಕರ್ಕೊಂಡಂಗಾಯ್ತು. ನಿಂಗ್ ಯಾಕೆ ಬೇಕಿತ್ತು ಅದಕ್ಕೆ ಇದೆಲ್ಲ? ಇಷ್ಟ್ ವಯಸ್ಸಾದ್ರೂ ಹುಡುಗಾಟ ಮಾತ್ರ ಹೋಗಿಲ್ಲ. ನಿನ್ ಹುಡುಗಾಟದಿಂದ ನಮ್ ಒಡವೆನೆಲ್ಲ ಕಳ್ಕೊಂಡ್ವಿ. ಹಲೋ ಹಲೋ ಹಲೋ, ಏನ್ ಹೀಗೆ ಗ್ಯಾಪ್ ಇಲ್ದಿರ ಬೈತಿದ್ದೀರಾ? ಏನಾಯ್ತು? ಇನ್ನೇನಾಗ್ಬೇಕು? ನಡಿಬಾರ್ದ ಅನಾಹುತ ಎಲ್ಲ ನಡೆದೋಗಿದೆ. ನಮ್ ಒಡವೆಗಳೆಲ್ಲ ಹೋಯ್ತು. ಒಡವೆ ಎಲ್ಲ ಹೋಯ್ತು ಅಂದ್ರೆ ಅವನ್ನ ಹಿಡಿದು ಒಡವೆನೆಲ್ಲ ವಾಪಸ್ ತಂದು ಅಲ್ಲ? ಸಿಕ್ಬಿಡ್ತಾ? ಅದಕ್ಕೆ ಸಿಗ್ಲಿಲ್ಲ ಅಂತ ಹೇಳಿದ್ರು. ನೀವಿಬ್ರು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡಕ್ ಹಾಗೆ ಹೇಳ್ದೆ. ಅಬ್ಬಾ, ನನ್ ಮೇಲ್ ನಿಮ್ಮಿಬ್ರಿಗೂ ಇಷ್ಟ ಕೋಪ ಇದ್ಯಾ? ಏನೋ ಆಗಿದ್ ಹಾಗೋಯ್ತು ಅಂತ ಬಿಟ್ಬಿಡೋದ್ ಬಿಟ್ಟು ಅಷ್ಟೆಲ್ಲ ಮಾತಾಡ್ತೀರಾ? ಒಂದ್ ವೇಳೆ ಒಡವೆಗಳು ಸಿಗದೆ ಹೋಗಿದ್ರೆ ನಿಮ್ ಮಾತಿಂದಾನೇ ನನ್ನ ಕೊಂದ್ಬಿಡ್ತಿದ್ರಲ್ಲ. ಅಷ್ಟೊಂದ್ ಒಡವೆ ಎಲ್ಲ ಹೋದ್ಮೇಲೆ ನಿನ್ ಮೇಲ್ ಕೋಪ ಬರ್ದೇ ಇರತ್ತಾ ಹೇಳು? ಒಡವೆಗಳೆಲ್ಲ ಸಿಕ್ಬಿಡ್ತಲ್ಲ ಅದ್ಗೆ, ಹೋಗ್ಲಿ ಬಿಡಿ. ನಾನ್ ಅಂದಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಆಡಿದ ಮಾತುಗಳು ಗೋಡೆ ಮೇಲಿರೋ ಸುಣ್ಣದ ತರ ಅಮ್ಮ. ವಾಪಸ್ ತಗೊಳಕ್ಕಾಗುತ್ತಾ ಹೇಳು? ನೋಡು ಪ್ರಿಯಾ, ನಿನಗಿದೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ ಮುಂದೆ ಇದೇ ತರ ಹುಚ್ಚುಚ್ಚ ಕೆಲ್ಸ ಮಾಡಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಅದ್ಕೆ ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಇನ್ಮೇಲೆ ಈ ತರ ಕೆಲ್ಸ ಮಾಡೋದು, ಈ ತರ ಐಡಿಯಾ ಕೊಡೋದನ್ನ ಬಿಟ್ಬಿಡಿ. ನಮ್ ಕೈಲಿ ತಡಿಯಕ್ಕಾಗಲ್ಲ. ಅಲ್ಲ, ನಿನ್ ಪಾಡಿಗೆ ನೀನ್ ಇರಕ್ಕಾಗಲ್ವಾ? ಯಾಕೆ ಯಾವಾಗ್ಲೂ ಈ ತರ ಕೆಲ್ಸಗಳನ್ನ ಮಾಡಿ ಬಯಸ್ಕೋತ್ಯಾ? ಸಾಕ್ ನಿಲ್ಸಿ. ಈಗ ಏನಾಯ್ತು ಅಂತ ಪ್ರಿಯಾನ ಹೀಗ್ ಬಾಯಿಗೆ ಬಂದಾಗ ಬೈತಾ ಇದ್ದೀರಾ? ಏನೋ ಗೊತ್ತಿಲ್ಲದೆ ಮಾಡಿದಾಳೆ. ಕಳೆದು ಹೋಗಿದ್ ಒಡವೆನ ವಾಪಸ್ ತಂದಿದ್ದಾಳಲ್ಲ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡದೇ ಇರ್ತಾರಾ? ಅವಳು ಸುಮ್ಮನೆ ಇದ್ದಾಳೆ ಅಂತ ಏನ್ ನೀವಿಬ್ರು ತುಂಬಾ ಹಾರಾಡ್ತಿದ್ದೀರಲ್ಲ? ಇನ್ನೊಂದ್ಸಲ ಪ್ರಿಯಾಗ್ ಯಾರಾದ್ರೂ ಏನಾದ್ರು ಅಂದ್ರೆ ನಾನ್ ಸುಮ್ಮನಿರಲ್ಲ, ಹೇಳ್ತಾ ಇದ್ದೀನಿ. ಅಬ್ಬಾ, ಯಾವತ್ತೂ ಇಲ್ದಿರೋದು ಇವತ್ತೇನದ್ಕೆ ಅಣ್ಣ ನಿಮಗ್ ಸಪೋರ್ಟ್ ಮಾಡ್ದ? ಆಲ್ರೆಡಿ ಅವ್ರು ಇವತ್ ನನ್ನ ಕಾರಲ್ಲಿ ತುಂಬಾ ಬೈದಿದ್ದಾರೆ. ಮತ್ತೆ ನೀವು ಬೈತಿರೋದನ್ನ ನೋಡಿ ಕೋಪ ಬಂದಿರುತ್ತೆ. ತಗೊಳ್ಳಿ ನಿಮ್ ಒಡವೆಗಳು. ಎಲ್ಲ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಅಮ್ಮ, ನನ್ ಬಳೆ ಎಲ್ಲ ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡು. ಹೇಗೋ ಸದ್ಯ ನಮ್ ಒಡವೆಗಳು ನಮಗ್ ವಾಪಸ್ ಸಿಕ್ತಲ್ಲ. ಇನ್ಮೇಲೆ ಇವಳ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ದಿನ ಇಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಾ ಇದ್ದ ಕೈಲಾಶ್ ಅವರು ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅದಕ್ಕೆ ನನ್ನ ಮೇಲಿನ ಕೋಪನೇ ಕಾರಣ ಇರ್ಬೋದು. ನನ್ನ ಸಮಸ್ಯೆನ ಅವ್ರಿಗೆ ಅರ್ಥ ಮಾಡಿಸಿ
ಹೇಗಾದ್ರೂ ಕನ್ವಿನ್ಸ್ ಮಾಡಿ ನನ್ನ ಮೇಲಿರೋ ಕೋಪನ ಕಮ್ಮಿ ಆಗೋ ಹಾಗೆ ಮಾಡಬೇಕು. ಏನೇ ಸುಮ್ನೆ ನಿಂತ್ಕೊಂಡಿದ್ಯಾ? ಶುರು ಹಚ್ಕೊಳ್ಳೋಣ ಬಾ. ಇನ್ಯಾಕ್ ತಡ, ನಡಿ. ಏನಮ್ಮ ರಾಧಿಕಾ, ಕೈಲಾಶ್ಗೋಸ್ಕರ ಕಾಯ್ತಿದ್ಯಾ? ಹೌದು ಚಿಕ್ಕಮ್ಮ. ಹೌದು, ಅಡ್ಗೆ ಏನ್ ಮಾಡಿದ್ಯಕ್ಕ? ಇದೇನಮ್ಮ ರಾಧಿಕಾ, ಅಳಿಮಯ್ಯಂಗಿಷ್ಟ ಆಗೋ ಒಂದಡ್ಗೆನೂ ಮಾಡಿಲ್ಲ? ಮಲ್ಲೇಶ್ವರಿ, ನಿಮ್ ಭಾವಂಗೆ ತೊಂಡೆಕಾಯಿ ಪಲ್ಯ ಅಂದ್ರೆ ಇಷ್ಟ ತಾನೇ? ಮೊದ್ಲು ಹೋಗಿ ಮಾಡ್ಕೊಂಡ್ ಬಾ. ಸರಿ ಅಮ್ಮ. ಈಗ ಮಲ್ಲೇಶ್ವರಿ ತೊಂಡೆಕಾಯಿ ಪಲ್ಯ ಮಾಡಿದ್ರೆ ಕೈಲಾಶ್ ಅವರು ಬೇಕು ಅಂತ ನಾನು ಮಾಡಿರೋ ಅಡುಗೆನ ಬಿಟ್ಟು ಮಲ್ಲೇಶ್ವರಿ ಮಾಡಿರೋದನ್ನೇ ತಿಂತಾರೆ. ಇವರು ಬೇಕು ಅಂತಾನೆ ಪ್ಲಾನ್ ಮಾಡ್ತಿದ್ದಾರೆ. ಮಲ್ಲೇಶ್ವರಿ ನಿಂತ್ಕೋ. ಏನಕ್ಕ? ನೀನು ಅವ್ರಿಗೋಸ್ಕರ ತೊಂಡೆಕಾಯಿ ಪಲ್ಯ ಮಾಡೋದು ಬೇಕಾಗಿಲ್ಲ. ಅವ್ರಿಗೆ ಬೇಕು ಅಂದ್ರೆ ನಾನು ಇದೀನಿ ತಾನೆ, ನಾನೇ ಮಾಡ್ಕೊಡ್ತೀನಿ. ಇದ್ರಲ್ಲಿ ತಪ್ಪೇನಿದೆ ಅಕ್ಕ? ಪರವಾಗಿಲ್ಲ, ನಾನೇ ಮಾಡ್ಕೊಂಡ್ ಬರ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ಒಂದ್ಸಲ ಬೇಡ ಅಂದ್ರೆ ನಿನಗೆ ಅರ್ಥ ಆಗಲ್ವಾ? ಮತ್ತೆ ಹಾಗೆ ಹೋಗ್ತಿದ್ಯಲ್ಲ. ಏನಾಯ್ತಮ್ಮ ರಾಧಿಕಾ, ಯಾವಾಗ್ಲೂ ತುಂಬಾ ತಾಳ್ಮೆಯಿಂದ ಮಾತಾಡೋ ನೀನು ಇವತ್ತ್ಯಾಕೆ ಹೇಗೆ ಸಹನೆ ಕಳ್ಕೊತಾ ಇದ್ಯಾ? ನಿನಗ್ ಹೇಳ್ಕೊಳಕ್ಕಾಗ್ದೇ ಇರೋ ಸಂಕಟ ಏನಾದ್ರೂ ಇದ್ಯಾ? ಹಾಗೆಲ್ಲ ಏನೂ ಇಲ್ಲ. ಹೋಗ್ಲಿ, ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಕ್ಕ? ಹಾಗಿದ್ದಾಗ ಮಾತ್ರ ಹೇಳಕ್ಕೂ ಆಗದೆ ಮುಚ್ಚಿಡಕ್ಕೂ ಆಗದೆ ಹೀಗೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಬರುತ್ತೆ. ಏನು ಇಲ್ಲ ಅಂತ ಹೇಳಿದ್ನಲ್ಲ. ಅದು ಹಾಗಲ್ಲಮ್ಮ, ನಾನ್ ಯಾವತ್ತೂ ನೀನು ಹೀಗ್ ತಾಳ್ಮೆ ಕಳ್ಕೊಂಡಿರೋದ್ ನೋಡೇ ಇಲ್ಲ. ಒಂದ್ ವೇಳೆ ನಿಂಗೂ ಕೈಲಾಶ್ಗೂ ಏನಾದ್ರೂ ಜಗಳ ಆಯ್ತಾ? ಮಾತುಕತೆ ಏನಾದ್ರೂ ನಡೀತಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನನ್ಗೂ ಅವ್ರಿಗೂ ಯಾಕೆ ಜಗಳ ಆಗತ್ತೆ? ತಪ್ಪು ತಿಳ್ಕೊಬೇಡಮ್ಮ ರಾಧಿಕಾ. ನೀವಿಬ್ರು ಊಟಿಯಿಂದ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ನಿನ್ ಮುಖದಲ್ಲಿ ಸಂತೋಷ ಇಲ್ಲ, ನಿನ್ ಕಣ್ಣೀರು ಇಂಗ್ತಾನೇ ಇಲ್ಲ. ಕೈಲಾಶ್ ಅಂತೂ ತಿರುಗೂ ನೋಡ್ತಾ ಇಲ್ಲ. ಗಂಟೆಗೆ 10 ಸಲ ನಿನ್ನ ಕರಿತಾ ಇದ್ದವನು ಇಡೀ ದಿನ ಕಳೆದ್ರು ಒಂದು ಸಲ ಕೂಡ ನಿನ್ನನ್ ಕರೀಲೇ ಇಲ್ಲ. ನೀನ್ ಮಾಡಿರೋ ಅಡ್ಗೆ ಬಿಟ್ರೆ ಕೈಲಾಶ್ ಬೇರೆ ಯಾರೇ ಅಡ್ಗೆ ಮಾಡಿದ್ರು ಇಷ್ಟಾನೇ ಪಡಲ್ಲ. ಆದ್ರಿವತ್ತು ನೀನ್ ಮಾಡಿದ ಟಿಫನ್ ಕೂಡ ತಿನ್ಲಿಲ್ಲ. ಇದೆಲ್ಲ ನೋಡ್ತಿದ್ರೆ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಆಗಿರ್ಬೋದು ಅನ್ಸುತ್ತೆ. ಇವ್ರಿಗೇನ್ ಗೊತ್ತಿಲ್ದೆ ಕತ್ಲಲ್ಲಿ ಕಲ್ಲು ಹೊಡಿತಿದಾರಾ ಅಥವಾ ಎಲ್ಲ ಗೊತ್ತಿದ್ದು ನಮ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡ್ತಿದಾರಾ? ಯಾಕಮ್ಮ ಮಾತಾಡ್ತಿಲ್ಲ? ಸಮಸ್ಯೆ ಇದ್ರೆ ಹೇಳಮ್ಮ, ನಮ್ ಕೈಲೇನಾದ್ರೂ ಆದ್ರೆ ಖಂಡಿತ ಮಾಡ್ತೀವಿ. ನೀವು ಸುಮ್ನೆ ಏನೇನೋ ಊಹಿಸ್ಕೋಬೇಡಿ ಚಿಕ್ಕಮ್ಮ. ಇಷ್ಟಕ್ಕೂ ನಮ್ಮ ಮಧ್ಯೆ ಯಾವುದೇ ಥರದ ಸಮಸ್ಯೆನೂ ಇಲ್ಲ. ಆದ್ರೂ ನಮ್ ಗಂಡ ಹೆಂಡತಿ ವಿಷಯದಲ್ಲಿ ನೀವು ಇಷ್ಟೊಂದು ಸಲಿಗೆಯಿಂದ ಮಾತಾಡೋದು ತಪ್ಪಲ್ವಾ? ತಪ್ಪಂತ ನಮ್ಗೂ ಗೊತ್ತಕ್ಕ. ನಿಮ್ಮಿಬ್ರು ನೋಡಿ ಅನುಮಾನ ಬಂತು, ಅದಕ್ಕೆ ಹಾಗೆ ಕೇಳಿದ್ವಿ ಅಷ್ಟೇ. ಯಾಕಂದ್ರೆ ನೀವಿಬ್ರು ಸಂತೋಷವಾಗಿದ್ರೇನೆ ನಮ್ಗೂ ಸಂತೋಷ ಆಗುತ್ತೆ. ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದಿರೋದು ನಿಜಾನೇ? ಏನು ಆಗಿಲ್ಲ ಅನ್ನೋ ಹಾಗೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಊಟಿಗೆ ಹೋಗಿದ್ದಾಗ ಕೈಲಾಶ್ಗೆ ನಿನ್ನ ಬಗ್ಗೆ ಏನಾದ್ರೂ ಹೊಸ ವಿಷಯ ಗೊತ್ತಾಯ್ತಾ?
ಏನದು ಹೊಸ ವಿಷಯ? ನಿಮ್ಮನ್ನೇ ಕೇಳ್ತಿರೋದು. ರಾಧಿಕಾ ಬಗ್ಗೆ ಕೈಲಾಶ್ಗೆ ಯಾವ ಹೊಸ ವಿಷಯ ಗೊತ್ತಾಗ್ಬೇಕು? ನನ್ನ ಉದ್ದೇಶ ರಾಧಿಕಾ ತಪ್ಪೇನೋ ಮಾಡಿದಳಂತಾನೋ ಅದ್ ಗೊತ್ತಾಗಿ ಕೈಲಾಶ್ ಜಗಳ ಮಾಡಿದ್ದಾನಂತಾನೋ ಅಲ್ಲ ಅದ್ಕೆಮ್ಮ. ಹನಿಮೂನಿಗೆ ಹೋಗಿದ್ರಲ್ವಾ, ಅಲ್ಲಿ ಒಬ್ರು ಬಗ್ಗೆ ಇನ್ನೊಬ್ರು ಹೊಸ ವಿಷಯಗಳನ್ನೇನಾದ್ರೂ ತಿಳ್ಕೊಂಡ್ರ ಅಂತ ಕೇಳ್ತಾ ಇದ್ದೆ. ನನ್ನ ಸೊಸೆ ಯಾವತ್ತೂ ಯಾವ ತಪ್ಪು ಮಾಡಲ್ಲ. ನನ್ನ ಮಗ ಹೆಂಡತಿ ಜೊತೆ ಯಾವತ್ತೂ ಜಗಳ ಆಡಲ್ಲ. ಅವರಿಬ್ಬರದು ಹೇಳ್ ಮಾಡ್ಸಿರೋ ಜೋಡಿ. ಆದ್ರೂ ನಿಮಗೆ ಕಾಮನ್ ಸೆನ್ಸ್ ಬೇಡ್ವಾ? ಗಂಡ ಹೆಂಡತಿ ಪರ್ಸನಲ್ ವಿಷಯಗಳೆಲ್ಲ ನಿಮ್ಗ್ಯಾಕ್ ಬೇಕು? ಬುದ್ಧಿ ಇರೋರು ಯಾರಾದ್ರೂ ಹೀಗೆಲ್ಲ ಕೇಳ್ತಾರಾ? ನಮ್ಮನ್ ಕ್ಷಮಿಸಿ ಅದ್ಕೆಮ್ಮ. ನೀವು ಬಯಸಿ ತಂದ್ಕೊಂಡಿರೋ ನಿಮ್ ಸೊಸೆ ರಾಧಿಕನ್ ಮೇಲೆ ನಮಗ್ ಯಾವುದೇ ಕೆಟ್ಟ ಅಭಿಪ್ರಾಯ ಯಾವತ್ತೂ ಬರಲ್ಲ. ಯಾಕಂದ್ರೆ ರಾಧಿಕನ್ ವ್ಯಕ್ತಿತ್ವ, ಅವಳ ಗುಣ, ಅವಳ ನಡವಳಿಕೆ ಒಂದ್ ಸ್ವಲ್ಪ ಕೂಡ ಈಗಿನ ಕಾಲದ ಹುಡುಗಿರ್ಗಂತೂ ಇಲ್ಲ. ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲಿಸೋ ಹುಡುಗಿ. ಈ ನಡುವೆ ಎಷ್ಟೋ ಜನ ಹುಡುಗಿರು ಮದ್ವೆಗ್ ಮುಂಚೆನೆ ಯಾರನ್ನೋ ಪ್ರೀತಿಸಿರ್ತಾರೆ. ಆ ವಿಷಯನ ಮುಚ್ಚಿಟ್ಟು ಇನ್ನೊಬ್ರನ್ನ ಮದ್ವೆ ಮಾಡ್ಕೊಂಡು ಹಾಯಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ. ಆದ್ರೆ ಅಕ್ಕ ಅಂಥವಳಲ್ಲ ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ. ಪವಿತ್ರವಾಗಿರೋ ಮನ್ಸಿಂದ ಸೊಸೆಯಾಗಿ ಈ ಮನೆಯೊಳಗ್ ಕಾಲಿಟ್ಟಿದ್ದಾಳೆ. ಎಲ್ಲಾ ಹುಡುಗಿರು ಅಕ್ಕನ್ ಥರಾನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ದಿನಕ್ಕೊಂದ್ಸಲನಾದ್ರೂ ನಾನು ಅಮ್ಮ ಅನ್ಕೊಂತಾನೆ ಇರ್ತೀವಿ ಅಲ್ವೇನಮ್ಮ? ಹೌದು ಕಣೆ. ಸರಿ, ವಿಷಯ ಬಿಟ್ಬಿಡಿ. ಅಮ್ಮ ರಾಧಿಕಾ, ಹೇಳಿ ಅತ್ತೆ. ಕೈಲಾಶ್ ಇನ್ನು ಬಂದಿಲ್ವಮ್ಮ? ಇನ್ನೂ ಬಂದಿಲ್ಲ ಅತ್ತೆ. ಸರಿ, ಅವ್ನ್ ಬರೋ ತಡ ಆಗತ್ತೆ ಅನ್ಸುತ್ತೆ. ನಮ್ಗೆಲ್ಲ ಊಟ ಬಡಿಸ್ಬಿಡು. ಕೈಲಾಶ್ ಬಂದ್ಮೇಲೆ ನೀವಿಬ್ರು ಊಟ ಮಾಡಿ. ಸರಿ ಅತ್ತೆ. ನೀನೀಗ ತಪ್ಪಿಸ್ಕೊಂಡಿರ್ಬೋದು. ನಿಮ್ಮಿಬ್ರ ಮಧ್ಯೆ ಜಗಳ ಆಗಿದೆ ಅನ್ನೋದ್ರ ಬಗ್ಗೆ ಸಣ್ಣ ಕ್ಲೂಸ್ ಸಿಗ್ಲಿ, ಆಗಿದೆ ನಿನ್ಗೆ. ಚಿಕ್ಕಮ್ಮ.